ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನು ಬುದ್ಧಿ ಇಲ್ದೇ ಇರೋರ್ ಹಾಗೆ ಯಾಕೆ ಅವಳನ್ನ ಹಾಕ್ತಾಳ್ದೆ? ಬುದ್ಧಿ ಇಲ್ದಿದ್ದು ನನಗಲ್ಲ ಅಜ್ಜಿ, ಅದನ್ನ ಇಲ್ದಿರೋರ್ಗೆ ಹೇಳಿ. ಬುದ್ಧಿ ಇಲ್ದೇ ಇರೋದು ಯಾರಿಗೆ ಜೈ? ಅಲ್ಲಿ ನೋಡಿ, ಆ ಏಲಿಯನ್. ಕಟ್ಕೊಂಡಿರೋ ಹೆಂಡತಿ ಬಗ್ಗೆ ಏನಪ್ಪ ಇದೆಲ್ಲ ಮಾತು? ಅವಳು ನಾನ್ ಕಟ್ಕೊಂಡಿರೋ ಹೆಂಡತಿ ಅಲ್ಲ ಚಿಕ್ಕಮ್ಮ, ಈ ಮನೆಗೆ ಬಂದಿರೋ ಶನಿ. ಇವಳನ್ನ ಈ ಮನೆಗೆ ಯಾರು ಬಿಟ್ಟಿದ್ದು? ನನ್ನ ರೂಮಿಗೆ ಹೇಗ್ ಬಂದ್ಲು? ಈ ಮನೆ ಸೊಸೆನ ನಾವು ಬಿಡೋದೇನೋ? ನಿನ್ ಹೆಂಡತಿ ನಿನ್ ರೂಮಿಗೆ ಬರಬಾರ್ದಾ? ನನ್ ಮನ್ಸಲ್ಲೇ ಇಲ್ದಿದ್ಮೇಲೆ ಇನ್ ರೂಮಿಗೆ ಯಾಕೆ? ಅದಕ್ಕೆ ಹೊರಗಡೆ ಹಾಕಿದ್ದು. ಅದು ಮತ್ತೆ ನನ್ನ ರೂಮಿಗೆ ಬರಬೇಡ ಅಂತ ಹೇಳಿ. ಮೇಡಮ್, ಇದು ಕನ್ಸ ನಿಜನಾ? ನೀವು ಬಂದ್ಬಿಟ್ರಾ? ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನನಗ್ ಮಾತ್ರ ತುಂಬಾ ಬೇಜಾರಾಗಿದೆ ನಾಣಿಯವ್ರೆ. ಯಾಕೆ ಮೇಡಮ್? ಯಾಕೆ ಏನು? ನಿಮ್ ಸರ್ಗೆ ನನ್ ಮೇಲೆ ಸ್ವಲ್ಪ ಕೂಡ ಪ್ರೀತಿ ಇಲ್ಲ. ಬೈತಿದ್ದಾರೆ, ನನ್ ಮೇಲೆ ಕೋಪ ಮಾಡ್ಕೋತಿದ್ದಾರೆ. ಅವ್ರು ನನ್ನ ಹೋಗು ಅಂದ್ರು ಗೊತ್ತಾ? ಅದೆಲ್ಲ ಸುಮ್ನೆ ಮೇಡಮ್. ಇಲ್ಲ ನಾಣಿಯವ್ರೆ, ಒಳಗಡೆ ಕೂಡ ಹಾಗೆ ಮಾಡ್ತಿದ್ದಾರೆ. ಆದ್ರೂ ಅದು ಸ್ವಲ್ಪ ದಿನಾನೇ ಮೇಡಮ್. ಎಷ್ಟು ದಿನ ಆದ್ರೂ ಹೀಗೆ ಇರ್ತೀನಿ ಅಂತಿದ್ದಾರೆ. ಹೌದಾ? ಆಗ್ಬಾರ್ದೆ. ನೀವು ಸೀತಾರಾಮನ್ ತರ ಇರ್ಬೇಕು. ಹೌದು ಹೌದು, ನಾನು ಸೀತಾ, ಅವರು ರಾಮ, ನೀವು ಹನುಮಂತ. ಆ ಹನುಮಂತ ಏನೋ ಸೀತಾರಾಮನ ಸೇರಿಸ್ದ. ಈ ಹನುಮಂತ ಮಾತ್ರ ಏನು ಮಾಡ್ತಿಲ್ಲ. ನಮ್ಮನ್ನ ಸೇರ್ಸ್ಬೇಕಲ್ವಾ? ಎಂತ ಮಾತಾಡಿದ್ರಿ ಮೇಡಮ್? ಇನ್ನೇನ್ ಮಾಡು ಅಂತೀರ ನಾಣಿ ಅವ್ರೆ? ತಪ್ಪನ್ನ ತಿದ್ಕೊಂಡು ಮನೆಗೆ ವಾಪಸ್ ಬಂದ್ರು ಕೂಡ ಅವ್ರು ನನ್ನ ಕ್ಷಮಿಸ್ಲೇ ಇಲ್ಲ. ನೀವಾದ್ರೂ ಸಹಾಯ ಮಾಡ್ತೀರಾ ಅಂದ್ಕೊಂಡ್ರೆ ಅದೂ ಇಲ್ಲ. ಅಯ್ಯೋ, ಮಾಡ್ತೀನಿ. ನಿಮ್ಮನ್ನ ಸೇರಿಸಿ ವೀರಭಕ್ತ ಹನುಮಂತ ಅಂತ ಪ್ರೂವ್ ಮಾಡ್ತೀನಿ. ಹಾಗಾದ್ರೆ ಏನಾದ್ರೂ ಒಳ್ಳೆ ಐಡಿಯಾ ಯೋಚನೆ ಮಾಡಿ. ಅಷ್ಟರಲ್ಲಿ ನಾನು ರಂಗೋಲಿ ಹಾಕ್ತೀನಿ. ಐಡಿಯಾ. ಏನಮ್ಮ ನೀನ್ ಮಾಡ್ತಿರೋ ಕೆಲ್ಸ ಹೇಳು? ರಂಗೋಲಿ ಹಾಕ್ತಿದ್ದೀನಿ ಅತ್ತೆ. ಈ ಕೆಲಸ ಮಾಡೋಕ್ ನಿಮ್ಮ ಅತ್ತೆ ಇದ್ದಾಳಲ್ಲಮ್ಮ, ನೀನ್ ಹಾಕ್ಬೇಕಾ? ನಾನ್ ಬಂದ್ಮೇಲೆ ಕೂಡ ಅತ್ತೆನೇ ಈ ಕೆಲ್ಸ ಮಾಡ್ಬೇಕಾ ಮಾವ? ಹಾಗಲ್ಲಮ್ಮ, ಈಗ ನಿನ್ ಗಮನ ಎಲ್ಲ ಜೈ ಮೇಲೆ ಇರ್ಬೇಕು. ಹೌದಮ್ಮ, ಒಳಗಡೆ ಹೋಗಿ ಅವನ್ ಕೆಲಸ ನೋಡೋಣ. ಅಮ್ಮ, ಬೆಳಗ್ಗೆ ಎದುರಿಗೆ ಹೋದ್ರೆ ಬೈತಾರೇನೋ? ಏನ್ ಆಗಲ್ಲಮ್ಮ, ನಾನು ನಿಮ್ ಮಾವ ಒಂದ್ ಪ್ಲಾನ್ ಯೋಚನೆ ಮಾಡಿದೀವಿ. ಅದೇನಂದ್ರೆ, ಸೂಪರ್ ಪ್ಲಾನ್ ಮೇಡಮ್. ಅಯ್ಯೋ, ನನಗಾಗಲ್ಲ, ನಾನ್ ಹಾಗ್ ಮಾಡಲ್ಲ. ಏನು ಆಗಲ್ಲಮ್ಮ, ಒಂದೊಂದ್ಸಲ ಕರೆಕ್ಟ್ ಆಗಿ ಹೋದ್ರೆ ವರ್ಕೌಟ್ ಆಗಲ್ಲ. ಈ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು ಅಂದ್ರೆ ಹೀಗೆ ರಿವರ್ಸಲ್ ಹೋಗ್ಬೇಕು. ಮಾವ, ಹಾಗ್ ನಾನ್ ಮಾಡ್ಬಾರ್ದು. ಅಬ್ಬಾ, ನಿನಗ್ ಯಾಕೆ ನಿತ್ಯ? ನಿನ್ ಹಿಂದೆ ನಾವಿದೀವಲ್ಲ. ಅಷ್ಟಕ್ಕೂ ನಿಮ್ ಜೊತೆ ಈ ಹನುಮಂತ ಕೂಡ ಇದ್ದಾನೆ ಮೇಡಮ್.
ನಡೀರಿ. ಬಾಮ್ಮ. ನಡಿಯಮ್ಮ. ನಡೀರಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ನಾಣಿ. ಇವತ್ತಿನ ಶೆಡ್ಯೂಲ್ ಅಲ್ಲಿ ಫಸ್ಟ್ ಪ್ರೋಗ್ರಾಮ್ ಏನು? ಕಾಫಿ ಸರ್. ಕಾಫಿ ಅಂದ್ರೆ ಏನು? ಅಂದ್ರೆ ಕಾಪಿ ಪೇಸ್ಟ್ ಅನ್ನೋ IT ಕಂಪನಿ ಜೊತೆ ನಮ್ ಕಂಪನಿ ಸರ್ವರ್ಸ್ ಲಿಂಕ್ ಮಾಡೋದು ಒಂದು ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಷನ್ ಸರ್. ಹೊರಡೋಣವ ಸರ್? ನಡಿ. ಕಾಫಿ. ಎಕ್ಸ್ಕ್ಯೂಸ್ ಮೀ. ಹಾ, ಇವಳಿಗೆ ಹೋಗೋ ಕಾಲ ಹತ್ರ ಬಂತು. ನಮ್ಮ ಅಣ್ಣನ ಮುಂದೆನೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡಿದ್ದಾಳೆ. ಅಮ್ಮ ಕಾಫಿ ಅಂತ ಆರ್ಡರ್ ಮಾಡಿ ಅಣ್ಣನ ಕೈಲಿರೋ ಪೇಪರ್ ಕಸಿತಾಳೆ. ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ. ಇದೆಲ್ಲ ಜೈ ನೋಡ್ತಿದ್ದಾನೆ. ನಿಜವಾದ ವಿಶೇಷ ಅಂದ್ರೆ ಇದೇ. ಕಾಫಿ ತಗೊಳಮ್ಮ. ಅಯ್ಯೋ, ಇದನ್ನ ಕಾಫಿ ಅಂತಾರಾ? ಇದು ಕಾಫಿ ಆಗಿಲ್ಲ, ಕೊಚ್ಚೆ ನೀರಿನ ಆಗಿದೆ. ಅಷ್ಟು ದರಿದ್ರವಾಗಿದ್ರೆ ಹೇಗೆ ಕುಡಿಯಕ್ಕಾಗತ್ತೆ? ಅದಕ್ಕೆ ಎಸ್ತಿದ್ದು. ಅಯ್ಯೋ, ನಿಮ್ ಮಾವಂಗೆ ಜೈಗೆ ಈಗ ಇದೇ ಕಾಫಿ ಕೊಟ್ಟಿದ್ನಮ್ಮ. ನಾನು ಈ ತರ ಕಾಫಿ ಕುಡಿಯಕ್ಕಾಗಲ್ಲ ರೀ. ಈ ಮನೆ ಸೊಸೆ ಅಂದ್ರೆ ರೆಸ್ಪೆಕ್ಟ್ ಇಲ್ವಾ ನಿಮ್ಗೆ? ನನಗೆ ಅಂತ ಒಂದು ಟೇಸ್ಟ್ ಇದೆ, ಅದನ್ನ ಮೇಂಟೈನ್ ಮಾಡಿ. ಸರಿನಮ್ಮ, ನಿಮ್ಮ ಅತ್ತೆ ಏನೋ ಗೊತ್ತಿಲ್ಲದೆ ಕೊಟ್ಟಿರ್ತಾಳೆ. ಕಲ್ಪನಾ, ಸೊಸೆಗೆ ಸ್ವಲ್ಪ ನೋಡಿ ಕಾಫಿ ಮಾಡ್ಬೋದಿತ್ತಲ್ಲ. ಅದು ಹಾಗೆ ಹೇಳಿ. ಇಷ್ಟ ಆದ್ರೂ ಭಯ ಇರ್ಬೇಕು ನಾನಂದ್ರೆ. ಹಾ, ಎಷ್ಟಾದ್ರೂ ಮೇಡಮ್ ಮೇಡಮ್ಮೇ ನೋಡಿ. ಆ ಸ್ಟೈಲು, ಆ ದರ್ಪ ಬೇರೆ ಲೆವೆಲ್. ಶಟಪ್ ನಾಣಿ. ಏಯ್, ಏನ್ ಓವರ್ ಆಗಿ ಆಡ್ತಿದ್ಯಾ? ನನ್ ಚಿಕ್ಕಮ್ಮ ನಿನ್ ಕೆಲ್ಸದವ್ರಾ? ನಿನ್ ದರ್ಪ ಇಲ್ಲಲ್ಲ, ನಿನ್ ಮನೇಲಿ ಹೋಗಿಟ್ಕೋ. ಇದೇ ನನ್ ಮನೆ. ಈ ಮನೆಗೆ ನಾನೇ ರಾಣಿ. ಯಾರು ಬರ್ಕೊಟ್ಟಿದ್ದು? ಅಂದ್ರೆ ಈ ಮನೆಗೆ ನೀವು ರಾಜ ಆದ್ಮೇಲೆ ಮೇಡಮ್ ರಾಣಿ ಆಗ್ತಾರೆ. ನೀನ್ ಸುಮ್ನಿರೋ. ಓವರ್ ಆಕ್ಟಿಂಗ್ ನ ನಿಲ್ಸಿ ಮರ್ಯಾದೆಯಿಂದ ನನ್ ಚಿಕ್ಕಮ್ಮಂಗೆ ಡ್ಯಾಡಿಗೆ ಸಾರಿ ಕೇಳಿ ಈ ಮನೆಯಿಂದ ಹೋಗು. ಇಲ್ದಿದ್ರೆ ನಿನ್ನ ಏನಾಯ್ತಮ್ಮ? ಅಜ್ಜಿ ನೋಡಿ ಅಜ್ಜಿ, ನಿಮ್ಮ ಮೊಮ್ಮಗ ನನ್ಗೆ ಮನೆಯಿಂದ ಹೊರಗೆ ಹೋಗು ಅಂತಿದ್ದಾರೆ. ಹೋಗ್ತಿದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಅಂತಿದ್ದಾರೆ. ನಾನು ಸತ್ತು ಹೋಗ್ಲಾ ಹೇಳಿ ನೀವೇ. ಏನೋ ಆ ಮಾತುಗಳು? ಹಿಂದೆ ಮುಂದೆ ನೋಡ್ದೆ ಈ ಮಗುನ ಅಳಿಸ್ತೀಯಾ? ನಾನು ಹಾಗೆ ಹೇಳಿಲ್ಲ ಅಜ್ಜಿ. ಹೇಳಿದ್ರು ಅಜ್ಜಿ. ಇವಳು ಮೊದ್ಲು ಹುಟ್ಟಿ ಸುಳ್ಳು ಮತ್ತೆ ಮೋಸ ಆಮೇಲೆ ಹುಟ್ಟಿದೆ ಅಜ್ಜಿ. ಇವತ್ತು ಶೂಟ್ ಮಾಡ್ತಾನೆ ಅಂದ್ಲು, ನಾಳೆ ಸಾಯ್ಸಕ್ ಬಂದ ಅಂತ ನನ್ ಮೇಲೆ ಕೇಸ್ ಹಾಕಿದ್ರು ಹಾಕ್ಬೋದು ಅಜ್ಜಿ. ನೋಡಿದ್ರ ಅಜ್ಜಿ, ನಿಮ್ ಮುಂದೆ ಹೇಗ್ ಮಾತಾಡ್ತಾರೆ? ನನ್ ಮುಖ ನೋಡಿದ್ರ ಹಾಗಿದ್ಯಾ? ನಾನು ಸುಳ್ಳು ಹೇಳಿ ಮೋಸ ಮಾಡೋಳ್ ತರ ಕಾಣಿಸ್ತಿದ್ದೀನಾ? ಮಾವ, ನೀವಾದ್ರೂ ಹೇಳಿ ಅತ್ತೆ. ನಾಣಿ ಅವ್ರೆ ಹೇಳಿ, ನಾನು ಅಂತವಳ? ಅಯ್ಯೋ ಛೇ, ಬಾಯಲ್ಲಿ ಬೆರಳಿಟ್ರು ಕಚ್ಚಕ್ ಬರಲ್ಲ. ಯಾವಾಗಾದ್ರೂ ಕಚ್ಚಿದ್ನ ಹೇಳಿ ನೀವೇ.
ನಿನ್ ಬೆರಲ್ ಕಚ್ಚೋಳ್ ಅಲ್ವೇ? ಡೈರೆಕ್ಟ್ ಆಗಿ ಕತ್ ಕುಯ್ದು ಸಾಯಿಸೋಳ್ ನೀನು. ಅಜ್ಜಿ ನೋಡಿದ್ರೇನ್ರಿ ಇವಳು ವೇಷನ? ಇವಳು ಮಾಮೂಲಿ ಅವಳು ಅಲ್ಲ ರೀ. ಹೌದು, ಏನ್ ನಾಟಕ ಆಡ್ತಾಳೆ. ಕೇಳಿದ್ರ ಅಜ್ಜಿ? ನಿಮ್ ಮೊಮ್ಮಗ ನನ್ನ ಕೊಲೆಗಡಿಕೆ ಅಂದ್ಬಿಟ್ರು. ಇನ್ ನೀವೇ ನನ್ಗೆ ದಿಕ್ಕು. ನನ್ ತಾಳಿ ಮೇಲೆ ಆಣೆ ಅಜ್ಜಿ. ಛೇ ನಾಣಿ, ಸರ್ ನಡಿ ಆಫೀಸ್ಗೆ ಹೋಗೋಣ. ಸರಿ ಸರ್. ಏನ್ರಿ ಎದ್ರಗ್ ಬಾ ಅಂತೀರಾ? ಬಂದ್ರೆ ಕೈ ಕಾಲು ಮುರಿದಾಕ್ತೀನಿ. ಅಡ್ಜಸ್ಟ್ ಮಾಡ್ಕೊಳ್ಳಿ, ಬನ್ನಿ. ಗಂಟು ಮುಟ್ಟೆ ಕಟ್ಕೊಂಡು ಮೊದ್ಲು ಮನೆಯಿಂದ ಹೋಗು, ಇಲ್ದಿದ್ರೆ ನಿನ್ನ ಚಿಚಿ. ಈಗ ಆಫೀಸ್ ಸಿಗಲ್ಲ, ಇವಳು ಮನೆಗೆ ಹೋಗಿ ಇವಳು ಮಾಮೂಗ್ ವಾರ್ನಿಂಗ್ ಮಾಡ್ಬಿಟ್ಟು ಬರ್ಬೇಕು. ಏನ್ರಿ ಸಂಜೆ ಬೇಗ ಬರ್ತೀರಾ ಅಲ್ವಾ? ಬರುವಾಗ ಮಲ್ಗೆ ಹೂ ತರೋಕ್ ಮರಿಬೇಡಿ. ಛೀ. ಏನ್ರಿ ಬಾಯ್ ಬಾಯ್. ಆ ಮನೇಲಿ ಏನಾಗ್ತಾ ಇದೆಯೋ ತಿಳಿತಿಲ್ಲ ಮಾಮ್. ಫಾತಿಮಾ ಗೆಟಪಲ್ ಹೋಗೋಣ ಅಂದ್ರೆ ನನ್ಗೆ ಆ ಆಪ್ಷನ್ ಕೂಡ ಕ್ಲೋಸ್ ಆಗೋಯ್ತು. ಯು ಡೋಂಟ್ ವರಿ ನಿತ್ಯಾ, ಆ ಗಂಗಾ ಇಲ್ಲಿ ಬಂದಿಲ್ಲ ಅಂದ್ರೆ ಅಲ್ಲಿ ಸೆಟಲ್ ಆದಾಗೆ. ಅವಳು ಆ ಮನೆಗೆ ಹೋಗಿದ್ದಾಳೆ ಅಂತ ಗ್ಯಾರಂಟಿ ಏನು ಮಾಮ್? ಅವಳು ಊರಿಗೆ ಹೋಗಿರ್ಬೋದಲ್ಲ. ಸುಮ್ನೆ ಗಂಗಾ ಮೇಲೆ ಅನುಮಾನ ಪಡ್ಬೇಡ ನಿತ್ಯಾ, ಅವಳು ಜೈನ ಬಿಟ್ಟು ಎಲ್ಲಿಗೂ ಹೋಗಲ್ಲ. ಅಂದ್ರೆ ಇಷ್ಟೊತ್ತಿಗೆ ಅವಳು ಜೈನ ಕನ್ವಿನ್ಸ್ ಮಾಡಿರ್ತಾಳೆ ಅಂತ್ಯಾ? ಮಾಡಿರ್ತಾಳೆ ನಿತ್ಯಾ. ಅವಳು ದೊಡ್ಡ ಮಾಯಗಾತಿ. ಎದುರುಗಡೆ ಇರೋರನ್ನ ಮಾತಲ್ಲಿ ಇಮೋಷನ್ಸ್ ಅಲ್ಲಿ ಕಟ್ ಹಾಕೋದ್ರಲ್ಲಿ ಅವಳಿಗೆ ಅವಳೇ ಸಾಟಿ. ಏನೋ ಮಾಮ್, ಆ ಗಂಗಾ ಬಗ್ಗೆ ಥಿಂಕ್ ಮಾಡಿ ಮಾಡಿ ನನ್ಗೆ ಹೆಡ್ಡೇಕ್ ಆಗ್ತಿದೆ. ನಾನು ಕಾಫಿ ತಗೋತೀನಿ. ಆಂಟಿ, ಕಮ್ ಜೈ. ಅವಳು ನಮ್ಮ ಮನೆ ಕೆಲ್ಸದವಳು ಮಾನಸ. ನನಗೆ ಯಾಕೆ ಹೇಳ್ತಿದ್ದೀರಾ? ಹೌದಲ್ವಾ? ಸಾರಿ. ಮಾನಸ, ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡ್ ಬಾ. ಓಕೆ ಮೇಡಮ್. ಕೂತ್ಕೋ ಜೈ. ನಾನಿಲ್ಲಿ ನಿಮ್ಮ ಮಾತಿತ್ತೆಗೆ ಬರಲಿಲ್ಲ ಆಂಟಿ. ನಾನು ಬೇಡ ಅಂದಮೇಲೆ ನಿಮ್ಮ ಮಗಳು ಮತ್ತೆ ನನ್ನ ಮನೆಗೆ ಯಾಕೆ ಬಂದಿದ್ದಾಳೆ? ಮರ್ಯಾದೆಯಿಂದ ಅವಳನ್ನ ಕರ್ಕೊಂಡು ಬನ್ನಿ, ಇಲ್ದಿದ್ರೆ ಆಮೇಲಾಗೋ ಅವಾಂತರಕ್ಕೆ ನಾನು ಜವಾಬ್ದಾರಿ ಅಲ್ಲ. ಇದೇನು ಜೈ, ನೀನು ನಿತ್ಯ ಎಷ್ಟೆಲ್ಲ ಇಷ್ಟಪಡ್ತಿದ್ರಿ, ಇಷ್ಟು ಚಿಕ್ಕ ಕಾರಣಕ್ಕೆ ದೂರ ಆಗ್ತೀರಾ? ಇದು ಚಿಕ್ಕ ಕಾರಣ ಅಲ್ಲ ಆಂಟಿ. ಅವಳಿಂದ ನಂಗೆ ತುಂಬಾ ಲಾಸ್ ಆಗಿದೆ. ಟೈಮ್, ಮನಿ ಎಲ್ಲ ವೇಸ್ಟ್ ಆಯ್ತು. ಸೆಕೆಂಡ್ ಪ್ಲೇಸ್ ಇಂದ 10th ಪ್ಲೇಸಿಗೆ ಬಂದು ಬಿದ್ದಿದ್ದೀನಿ. ಯು ನೋ ಜೈ, ಬಿಸ್ನೆಸ್ ಅಲ್ಲಿ ಇದೆಲ್ಲ ಕಾಮನ್. ನಿನ್ನಂಥವ್ರು ಇದನ್ನ ಸ್ಪೋರ್ಟಿವ್ ಆಗಿ ತಗೋಬೇಕು. ಇಲ್ಲ, ನಾನಿದ್ನ ಸೀರಿಯಸ್ ಆಗಿ ತಗೊಂಡಿದ್ದೀನಿ. ಇಲ್ಲಿವರೆಗೂ ನೀವು ಆಡಿರೋ ಆಟ ಸಾಕು. ಇನ್ಮೇಲೆ ನನ್ನ ಹತ್ರ ಇದೆಲ್ಲ ನಡೆಯಲ್ಲ. ಲೈಫಲ್ಲಿ ಮತ್ತೆ ನಾನು ನಿತ್ಯ ಸೇರಲ್ಲ. ಇದನ್ನ ಹೇಳೋದಕ್ಕೆ ಬಂದೆ ಆಂಟಿ. ನಾನಾಗೆ ನನ್ನ ಮನೆಯಿಂದ ನಿತ್ಯನ್ನ ಬೀದಿಗೆ ತಳ್ಳೋದಕ್ಕೂ ಮುಂಚೆ ನೀವೇ ಬಂದು ಮರ್ಯಾದೆಗೆ ಮನೆಗೆ ಕರ್ಕೊಂಡು ಬನ್ನಿ. ಇದು ಕೇವಲ ನಿಮ್ಮೇಲಿರೋ ಗೌರವಕ್ಕೆ ಹೇಳ್ತಿದ್ದೀನಿ.
ನಿಮ್ ಮಗಳು ಇನ್ವಾಲ್ವ್ ಆಗ್ಬಾರ್ದು ಅಂತ ಹೇಳ್ತಿರೋದು. ಅಂಡ್ ದಿಸ್ ಇಸ್ ನಾಟ್ ಮೈ ರಿಕ್ವೆಸ್ಟ್, ದಿಸ್ ಇಸ್ ಮೈ ವಾರ್ನಿಂಗ್. ಲೆಟ್ಸ್ ಗೋ ನಾಣಿ. ಜೈ, ಏನು ಮಾಮ್, ನಾವ್ ಎಕ್ಸ್ಪೆಕ್ಟ್ ಮಾಡಿರೋ ರಿಸಲ್ಟ್ಗೆ ಜೈ ಕಂಪ್ಲೀಟ್ ರಿವರ್ಸ್ ಆಗಿ ಹೇಳ್ತಿದ್ದಾನೆ. ಆ ಗಂಗಾ ಹೋಗಿ 24 ಅವರ್ಸ್ ಆಗಿರೋದಷ್ಟೇ ನಿತ್ಯ. ಜೈ ಕೋಪ ಇನ್ನೂ ಹೋಗಿಲ್ಲ. ಆ ಕೋಪ ಕಡಿಮೆ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಆದ್ರೆ ಅವಳನ್ನ ವಾಪಸ್ ಕರ್ಕೊಂಡ್ ಬಾ ಅನ್ನಲ್ಲ. ನಂಗೆ ಕರ್ಕೊಂಡ್ ಬಾ ಅಂತ ಹೇಳ್ದ, ಆದ್ರೆ ತಾನ್ ಕರ್ಕೊಂಡ್ ಬರ್ಲಿಲ್ವಲ್ಲ. ಅಂದ್ರೆ ಜೈ ಒಂದ್ ಮೆಟ್ಲು ಇಳಿದ ಹಾಗೇನೆ. ಅವನ್ಗೆ ಅವಳು ಬೇಡ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಅವಳನ್ನ ಹೊರಗೆ ಹಾಕಿರ್ತಿದ್ದ. ಇಲ್ಲ, ಮೊನ್ನೆ ಹಾಗೆ ತನ್ನ ಜೊತೆ ಕರ್ಕೊಂಡ್ ಬಂದು ಇಲ್ಲಿಗೆ ಬಿಡ್ತಿದ್ದ. ಇವೆರಡನ್ನೂ ಮಾಡ್ದೆ ಬಂದು ನನಗ್ ಹೇಳ್ತಿದ್ದಾನೆ ಅಂದ್ರೆ ಇದು ಕೇವಲ ಅವನ್ ಈಗೋ ಮಾತ್ರನೇ. ಗಂಗಾ ಆ ಈಗೋನ ಈಸಿಯಾಗಿ ಫೇಸ್ ಮಾಡ್ತಾಳೆ. ನನ್ಗೆ ಡೌಟೇ ಮಾಮ್. ಜೈ ಹಠ ನೋಡ್ತಿದ್ರೆ ತುಂಬಾ ಹರ್ಟ್ ಆಗಿದ್ದಾನೆ ಅನ್ಸುತ್ತೆ ಮಾಮ್. ಅವಳು ಏನ್ ಮಾಡ್ತಾಳೋ ಏನೋ. ಪ್ರೀ ವೆಡ್ಡಿಂಗ್ ಫಂಕ್ಷನ್ ಅಲ್ಲಿ ಇದಕ್ಕಿಂತನೂ ಹರ್ಟ್ ಆಗಿದ್ದ ನಿತ್ಯ. ಆದ್ರೆ ಏನಾಯ್ತು? ಗಂಗಾ ಮ್ಯಾನೇಜ್ ಮಾಡ್ಲಿಲ್ವಾ? ಈಗ ಕೂಡ ಅದೇನ್ ನಡೆಯೋದು. ಯು ಡೋಂಟ್ ವರಿ ನಿತ್ಯ. ಹೀಗೆ ಮಾತಿಗೆ ಕೆಳಗಡೆ ಬರ್ಬೇಡ ನೀನು. ಆಗ್ಲೇ ಜೈ ಮುಂದೆ ಕವರ್ ಮಾಡಕ್ಕಾಗದೆ ಟೆನ್ಷನ್ ತಲೆ ಕೆಟ್ಟೋಯ್ತು. ನೀನ್ ಸಿಕ್ಬಿದ್ದೆ ಅಂತ ಭಯ ಆಗೋಯ್ತು. ಪ್ಲೀಸ್ ನಿತ್ಯ, ನೀನ್ ಮೇಲ್ಗಡೆ ನೀರು. ನಿಂಗೆ ಏನೇ ಬೇಕಾದ್ರೂ ನಾನು ಅಲ್ಲಿಗೆ ಕಳಿಸ್ಕೊಡ್ತೀನಿ. ನಾನೇ ಮೇಲ್ ಬಂದು ಮಾತಾಡ್ತೀನಿ. ಓಕೆ? ಓಕೆ ಮಾಮ್. ನಾನು ಮಾಡ್ದಿರೋ ತಪ್ಪಿಗೆ ಹೌಸ್ ಅರೆಸ್ಟ್ ಆಗ್ತಿದ್ದೀನಿ. ಆಪ್ಷನ್ ಇಲ್ವಲ್ಲ, ಅಲ್ಲೇ ಇರ್ತೀನಿ. ಎಲ್ಲ ನಿನ್ ಸೇಫ್ಟಿಗಲ್ವ ನಿತ್ಯ. ಗಂಗಾ ಜೊತೆ 3 ನೈಟ್ಸ್ ಆಗೋದ್ರೆ ಆಮೇಲೆ ಜೈ ಜೊತೆ ಅರೆಸ್ಟ್ ಆಗ್ತೀಯ. ಅಲ್ಲಿವರೆಗೂ ನೀನ್ ರೆಸ್ಟ್ ತಗೋ. ಗೋ. ನಾಣಿ ಸರ್, ದೇವ್ರ ಹತ್ರ ನನ್ನ ಸಮಸ್ಯೆನ ಹೇಳ್ಕೊಂಡ್ರೆ ತೀರಿಸ್ತಾನ? ಖಂಡಿತ ತೀರಿಸ್ತಾರೆ ಸರ್. ಡ್ರೈವರ್ ಸರ್. ದೇವಸ್ಥಾನದ ಹತ್ರ ಹೋಗು. ಓಕೆ ಸರ್. ನನಗೆ ತುಂಬಾ ಖುಷಿ ಆಗ್ತಿದೆ ಸರ್. ನೀವು ಇಲ್ಲಿ ಬಂದು ದೇವ್ರನ್ನ ಬೇಡ್ಕೋತಿದ್ದೀರಿ ಅಂದ್ರೆ ಇನ್ನು ನಿಮ್ಮನ್ನ ಯಾರು ಸೋಲ್ಸಕ್ಕಾಗಲ್ಲ. ನೀವು ಬೇಗ ನಂಬರ್ 1 ಸ್ಥಾನಕ್ಕೆ ಬರ್ತೀರಾ. ನಾಣಿ, ನನ್ ಪೊಸಿಷನ್ ಬೇಕು ಅಂತ ಕೇಳ್ಕೊಳೋದಕ್ ಬರ್ಲಿಲ್ಲ. ನಾನು ಅನ್ಕೊಂಡಿದ್ದೇನ್ ಸರ್, ಮನ್ಸಲ್ಲಿರೋ ಆಸೆನ ಹೊರಗಡೆ ಹೇಳ್ಬಾರ್ದು ಸರ್. ಯಾವುದು ಏನಾದ್ರೂ ಸರಿ, ನೀವೇ ಗುಡಿಗೆ ಬಂದಿದ್ರಿಂದ ನಿಮ್ಮಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅಂತ ಗೊತ್ತಾಗ್ತಿದೆ. ಸರ್, ನೀವೇನಾದ್ರೂ ಮನಸ್ಫೂರ್ತಿಯಾಗಿ ಕೇಳ್ಕೊಂಡ್ರೆ ದೇವ್ರು ಖಂಡಿತ ಬೇಡಿಕೆ ನೆರವೇರಿಸ್ತಾನೆ. ಯಾಕೆಂದ್ರೆ ನೀವ್ ಯಾವತ್ತು ದೇವ್ರ ಹತ್ರ ಏನು ಕೇಳಿಲ್ವಲ್ಲ. ಅದ್ನು ನೋಡೋಣ. ಸರ್ 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 ಒಂದ್ ನಿಮಿಷ. ದೇವ್ರ ಹತ್ರ ಹೀಗೆ ಬರಿಗೈಲಿ ಹೋಗ್ಬಾರ್ದು. ತೆಂಗಿನಕಾಯಿ, ಹಣ್ಣು, ಹೂವು ತಗೊಂಡು ಹೋಗ್ಬೇಕು. ಲಂಚನಾ? ಅಯ್ಯೋ ರಾಮ, ಆಗ ಹೇಳ್ಬಿಟ್ರಲ್ಲ. ನೀವಿರಿ, ನಾನು ಹೋಗಿ ತರ್ತೀನಿ. ಅಷ್ಟರಲ್ಲಿ ನೀವು ಹೋಗಿ ಅಲ್ಲಿ ನಂದಿ ಇದೆಯಲ್ಲ, ಆ ನಂದಿ ಕೊಂಬಿಂದ ದೇವ್ರನ್ನ ನೋಡ್ತಾ ನಿಮ್ ಮನ್ಸಲ್ಲಿರೋ ಕೋರಿಕೆನ ನಂದಿ ಕಿವಿಗೆ ಹಾಕಿ. ಏನಾಯ್ತು ಸರ್, ಇಷ್ಟು ಟೆನ್ಷನ್ ಆಗಿದ್ದೀರಾ? ಇದೇನ್ ನಾಣಿ, ನಿಮ್ ದೇವ್ರನ್ನ ಯಾರ್ ಕಣ್ಣಿಗೆ ಬೀಳ್ಬಾರ್ದು ಅಂತ ಬೇಡ್ಕೊಂಡು ಅವರೇ ಕಾಣಿಸ್ತಿದಾರಲ್ಲ. ಅಯ್ಯೋ, ಹಾಗೇನಿಲ್ಲ ಸರ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಮತ್ತೆ ಒಂದ್ಸರಿ ನೋಡಿ ಬೇಡ್ಕೊಳ್ಳಿ.